ಎಲ್ರಿಗೂ ನಮಸ್ಕಾರ. ವಿದ್ಯಾಚನ ವಿದ್ಯಾಚೇತನ 6ನೇ ದಿನದ ಚಟುವಟಿಕೆಗಳು ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನ್ನಿಸ್ತಾ ಇದೆ, ಚೆನ್ನಾಗಿ ಅನ್ನಿಸ್ತಾ ಇದೆ ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ಯಾರಿಗೆ ವಿದ್ಯಾಚೇತನ ಮಾಡ್ತಾ ಇದ್ದಾರೆ ಅವರು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವ್ರಿಗೆ ಇದನ್ನು ಶೇರ್ ಮಾಡಿ. ಹಾಗೆ ಏನಾದರೂ ಸಲಹೆಗಳಿದ್ದರೆ, ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಉತ್ತರ ಕೊಡ್ತೀನಿ. ಬನ್ನಿ 6ನೇ ದಿನ ಏನು ಚಟುವಟಿಕೆ ಇದೆ ಅಂತ ನೋಡ್ಕೊಂಡು ಬರೋಣ. 6ನೇ ದಿನ ಗ್ರೀಟ್ ಮೀಟ್ ಕನ್ವರ್ಸೇಷನಲ್ಲಿ ಕದಮ್ ತಾಲ್ ಅಂತಕ್ಕಂತಹ ಒಂದು ಹೊಸ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮಟೀರಿಯಲ್ಸು ಡ್ರಮ್ ಅಥವಾ ತಂಬೂರಿ ಬೇಕು. ಆಸ್ಕ್ ದ ಚಿಲ್ಡ್ರನ್ ಟು ಎಂಟರ್ ಕ್ಲಾಸ್ ರೂಮ್ ಬೈ ಕ್ಲಾಪಿಂಗ್ 3 ಟೈಮ್ಸ್ ಆ್ಯಂಡ್ ಸೇಯಿಂಗ್ ಹೈ ಟೀಚರ್. ಗ್ರೀಟ್ ದೆಮ್ ಬೈ ಸೇಯಿಂಗ್ ಹೆಲೋ ಬೈ ನೇಮ್ ಆಫ್ ದ ಚಿಲ್ಡ್ರನ್. ಅಂದರೆ ಹಲೋ ಸುರೇಶ್, ಹಲೋ ಮೋನ್ವಿತ್. ಡೂಯಿಂಗ್ ದ ಕದಮ್ ತಾಲ್ ಆ್ಯಕ್ಟಿವಿಟಿ ಆ್ಯಸ್ ದ ಪ್ರಿವಿಯಸ್ ಡೇ. ಗ್ರೀಟ್ ದ ಚಿಲ್ಡ್ರನ್ ಬೈ ಕಾಲಿಂಗ್ ಈಚ್ ಚೈಲ್ಡ್ ಬೈ ಹೀಸ್ ಆರ್ ಹರ್ ನೇಮ್. ಪ್ರತಿ ಮಗುವನ್ನು ಅದರ ಹೆಸರು ಹಿಡಿದು ಕರೆದು ಹೆಲೋ ಗುಡ್ ಮಾರ್ನಿಂಗ್ ಅಂತ ಹೇಳಬೇಕು. ಜಸ್ಟ್ ಡೋಂಟ್ ಸೇ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೌರಿ, ಗುಡ್ ಮಾರ್ನಿಂಗ್ ಸಹನಾ, ಗುಡ್ ಮಾರ್ನಿಂಗ್ ಪ್ರಜ್ವಲ್, ಗುಡ್ ಮಾರ್ನಿಂಗ್ ಆರ್ಫಾ. ಸೊ ಈ ಥರ ಬೇರೆ ಬೇರೆ ಅವರ ಹೆಸರುಗಳು ಏನಿರುತ್ತೋ ಅದನ್ನು ಹೇಳ್ತಾ ಗುಡ್ ಮಾರ್ನಿಂಗ್ ಹೇಳಬೇಕು. ಇನ್ನು ಪೀರಿಯಡ್ 2ನಲ್ಲಿ ಬಂತಂದರೆ ನೋ ಮೀ ಅಂತ ಹೇಳಿ ಮೈ ಟೈಮಲ್ಲಿ ಸೆಲ್ಫ್ ಅವೇರ್ನೆಸ್, ಡೆವಲಪ್ಮೆಂಟ್ ಆಫ್ ಪಾಸಿಟಿವ್ ಸೆಲ್ಫ್ ಕಾನ್ಸೆಪ್ಟ್, ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್. ಪರ್ಪಸ್ ಏನು ಈ ಒಂದು ಆ್ಯಕ್ಟಿವಿಟಿದು ಅಂದರೆ ಟು ಟಾಕ್ ಅಬೌಟ್ ಅ ಸ್ಪೆಸಿಫಿಕ್ ಟಾಪಿಕ್. ಒಂದು ಟಾಪಿಕ್ ಬಗ್ಗೆ ಮಕ್ಕಳು ಮಾತಾಡೋದನ್ನು ಕಲಿತಾರೆ. ಇಲ್ಲಿ ಮಟೀರಿಯಲ್ಸ್ ಏನು ಬೇಕು? ಬ್ಯಾಗ್, ಪೇಪರ್ ಬಾಲ್, ಬಾಕ್ಸ್, ಬಾಲ್, ಕಾಮ್, ಪೆನ್ಸಿಲ್, ಸ್ಟೋನ್, ಮಾರ್ಬಲ್, ಕಾಟನ್, ಟಾಯ್, ಸ್ಟಿಕ್, ಡ್ರೈ ಲೀಪ್, ಸೋಪ್ ಎಕ್ಸೆಟ್ರಾ. ಏನು ಒಂದಷ್ಟು ಮಟೀರಿಯಲ್ಸ್ಗಳನ್ನ ಜೋಡಿಸ್ಕೊಳ್ಬೇಕು. ಏನು ಮಾಡಬೇಕು ಅಂದರೆ ಮೇಕ್ ದ ಚಿಲ್ಡ್ರನ್ ಸಿಟ್ ಇನ್ ಅ ಸರ್ಕಲ್, ಸ್ಟ್ಯಾಂಡ್ ಇನ್ ಎ ಸರ್ಕಲ್. ನಿಂತ್ಕೊಳ್ಳಿ ಸುತ್ತಲಿಗೂ. ಕ್ಲ್ಯಾಪ್ ಟ್ವೈಸ್, ಜಂಪ್ ಒನ್ಸ್. ಕ್ಲ್ಯಾಪ್ ಟ್ವೈಸ್, ವೇವ್ ಯುವರ್ ಹ್ಯಾಂಡ್ಸ್. ಕಂಟಿನ್ಯೂ ದ ಆ್ಯಕ್ಟಿವಿಟಿ. 2 ಸಲ ಚಪ್ಪಾಳೆ, 1 ಸಲ ಜಂಪ್. 2 ಸಲ ಚಪ್ಪಾಳೆ, ವೇವ್ ಯುವರ್ ಹ್ಯಾಂಡ್ಸ್ ಅಂದರೆ ಕೈನ ಈ ಥರ ಮೇಲೆ ಇಂತ ಕೆಳಗೆ ಹಾಯ್ ಅಂತ ಮಾಡ್ತೀವಲ್ಲ ಹಾಗೆ ಜೋರಾಗಿ ಮಾಡಬೇಕು. ಮೇಕ್ ದ ಚಿಲ್ಡ್ರನ್ ಸಿಟ್ ಇನ್ ಅ ಸರ್ಕಲ್ ಆ್ಯಂಡ್ ಲೆಟ್ ದ ಚಿಲ್ಡ್ರನ್ ಸಿಟ್ ಇನ್ ದ ಮಿಡಿಲ್ ವಿತ್ ದ ಬ್ಯಾಗ್ ಕಂಟೈನಿಂಗ್ ದ ಐಟಮ್ಸ್. ಅಂದರೆ ಮಗುವಿಗೆ ಎಲ್ಲ ಮಕ್ಕಳು ಸುತ್ತಲೂ ಕುಂಡ್ರಿಸ್ಕೊಂಡು ಮಧ್ಯದಲ್ಲಿ ಈಗ ಮೇಲ್ಗಡೆ ಏನು ಮೆಟೀರಿಯಲ್ಸ್ ಬೇಕು ಅಂತ ಹೇಳಿದ್ವಲ್ಲ ಅದನ್ನೆಲ್ಲ ಒಂದು ಬ್ಯಾಗಲ್ಲಿ, ಒಂದು ಬಾಕ್ಸಲ್ಲಿ, ಒಂದು ಕವರಲ್ಲಿ ಹಾಕ್ಕೊಂಡು ಮಧ್ಯದಲ್ಲಿ ಕೊಡಬೇಕು. ಲೆಟ್ ದ ಟೀಚರ್ ಪಾಸ್ ದ ಪೇಪರ್ ಬಾಲ್ ಆ್ಯಂಡ್ ವೆನ್ ದ ಟೀಚರ್ ಸೇಸ್ ಸ್ನೂಟಿ, whoever has the ball in their hand should come and pick an object from the bag, touch it and say what it is. ಸುತ್ತಲೂ ಮಕ್ಕಳನ್ನ ಕುಂದಿರ್ಸ್ಕೋಬೇಕು. ನಮ್ಮ ಹತ್ರ ಒಂದು ಪೇಪರ್ ಬಾಲ್ ಇರಬೇಕು. ಆ ಪೇಪರ್ ಬಾಲ್ನ ಏನು ಮಾಡಬೇಕು? ಪಾಸ್ ಮಾಡ್ಕೊಂಡು ಹೋಗಬೇಕು. ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಟೀಚರ್ ಏನು ಹೇಳಬೇಕು? ಸ್ನೂಟಿ ಅಂತಕ್ಕಂಥದ್ದನ್ನು ಹೇಳಬೇಕು. ಸೊ ಆವಾಗ ಪೇಪರ್ ಬಾಲ್ ಯಾರ ಕೈಲಿರುತ್ತೋ ಅವರು ಎದ್ದು ಬಂದು ನಾವೇನು ಮಧ್ಯದಲ್ಲಿ ಒಂದು ಬಾಕ್ಸ್ ಅಥವಾ ಬ್ಯಾಗಲ್ಲಿ ವಸ್ತುಗಳನ್ನು ಏನು ಇಟ್ಟಿರ್ತೀವಲ್ಲ ಅದನ್ನು ಮುಟ್ಟಿ, ಅಂದರೆ ತಗೊಂಡು ಅಥವಾ ಮುಟ್ಟಿ ಅದು ಏನು ಅಂತ ಹೇಳಬೇಕು. ದೆನ್ ಆಸ್ಕ್ ದ ಚೈಲ್ಡ್ ಹೌ ಆರ್ ಶಿ ಐಡೆಂಟಿಫೈಡ್ ದ ಅಬ್ಜೆಕ್ಟ್. ಅಂದರೆ ಅದು ಮಗುವಿಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ಅದನ್ನು ಹೊರಗೆ ತೆಗೆಯಲ್ಲ. ಮೀನ್ಸ್ ಆ ಬ್ಯಾಗಲ್ಲಿರ್ತಕ್ಕಂಥದ್ದನ್ನು ಹೊರಗೆ ತೆಗೆಯಲ್ಲ. ಅದು ಬ್ಯಾಗ್ ಒಳಗಡೆನೇ ಇರುತ್ತೆ. ಸೊ ಜಸ್ಟ್ ಟಚ್ ಮಾಡಿ ಅದು ಏನು ಅನ್ನೋದು ಹೇಳಬೇಕು. ಅವಾಗ ಕೇಳಬೇಕು, ನಿನ್ಗೆ ಹೆಂಗೆ ಗೊತ್ತು ಹಿಡಿದೆ ಅದನ್ನು ಇದೇ ಅಂತೇಳಿ ಹೆಂಗೆ ಗೆಸ್ ಮಾಡಿದೆ, ಅದು ಶೇಪ್ ನೋಡಿದೆ ಅಥವಾ ಟಚ್ ಮಾಡಿದೆ ಅಂತ ಹೇಳ್ತಾರೆ ಮಕ್ಕಳು. ಕಲರ್ ಮೂಲಕ ಹೇಳಿದೆ ಅಂತಕ್ಕಂಥದ್ದು. ರಿಪೀಟ್ ದ ಆ್ಯಕ್ಟಿವಿಟಿ ಆ್ಯಂಡ್ ಮೇಕ್ ಶೋರ್ ಈಚ್ ಚೈಲ್ಡ್ ಗೆಟ್ಸ್ ಅ ಚಾನ್ಸ್. ಸೊ ಎಲ್ಲ ಮಕ್ಕಳಿಗೂ ಚಾನ್ಸ್ ಸಿಗೋ ಥರ ಆ್ಯಕ್ಟಿವಿಟಿ ಮುಗಿಯೋವರೆಗೂ ಇದನ್ನು ಮಾಡಬೇಕು. ಎಲ್ಲ ಮಕ್ಕಳಿಗೂ ಚಾನ್ಸ್ ಸಿಗಬೇಕು. ಇಲ್ಲಿ ಮಕ್ಕಳಿಗೆ ಒಂದು ನಮ್ಮ ನೇಟಿವ್ ಇಲ್ಲೊಂದು ಹಿಂಟ್ ಕೂಡ ಕೊಟ್ಟಿದ್ದಾರೆ. ನಮ್ಮ ನೇಟಿವ್ ಲ್ಯಾಂಗ್ವೇಜಲ್ಲೂ ಕೂಡ ಮಕ್ಕಳಿಗೆ ಕ್ವಶನ್ಸ್ನ ಕೇಳಬಹುದು ಅಂತಕ್ಕಂಥದ್ದು. ಸೊ ಪೀರಿಯಡ್ 3ನಲ್ಲಿ ಬೇಸಿಕ್ ನ್ಯೂಮರಿಕಲ್ ನಾಲೆಡ್ಜಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಚಿಲ್ಡ್ರನ್ ಮೂವ್ ಟು ದ ಲರ್ನಿಂಗ್ ಕಾರ್ನರ್ಸ್ ಆ್ಯಂಡ್ ಪರ್ಫಾರ್ಮ್ ದ ಆ್ಯಕ್ಟಿವಿಟೀಸ್ ದೇ ವಾಂಟ್ ಟು ಪರ್ಫಾರ್ಮ್. ಟೀಚರ್ ವಿಲ್ ಆ್ಯಕ್ಟ್ ಆ್ಯಸ್ ಎ ಇನ್ಸ್ಟ್ರಕ್ಟರ್. ಇಲ್ಲಿ ಕಾರ್ನರ್ ಆ್ಯಕ್ಟಿವಿಟಿ ಇದೆ. ಇನ್ನು ಪೀರಿಯಡ್ 4ಅಲ್ಲಿ ಮೋರ್ ಲೆಸ್ ಕಾನ್ಸೆಪ್ಟು, ಅಬ್ಸರ್ವೇಷನ್, ರಿಕಗ್ನಿಷನ್, ಎನ್ವಿರಾನ್ಮೆಂಟಲ್ ಅವೇರ್ನೆಸ್ ಅಂತ ಕೂಡ ಇದೆ. ಮೋರ್ ಲೆಸ್ ಈಕ್ವಲ್. To have the concept of more or less equal, different quantity of grains, toy notes and coins, pictures. ಸೊ ನಾವು ಏನು ಒಂದಷ್ಟು
ಐಟಮ್ಸ್ಗಳನ್ನ ಇಟ್ಕೊಳ್ಳೋದು, ಗ್ರೇನ್ಸ್ಗಳನ್ನು ತೊಗೊಬೋದು, ಅಕ್ಕಿ, ಬೇಳೆ, ಈ ಥರದ್ದು ಏನಾದರೂ ಐಟಮ್ಸ್ಗಳನ್ನ ಇಟ್ಕೊಳ್ಬೇಕು. ಅಥವಾ ಕಲ್ಲು, ಬೀಜ, ಮಣಿ ಏನಾದರೂ ತೊಗೊಳ್ಳೋಣ. ಒಂದಷ್ಟು ಮಗುವಿಗೆ ಏನು ಮಾಡಬೇಕು, ಒಂದಷ್ಟು ಮಕ್ಕಳು ತೊಗೊಂಡು ಬಂದು ತಮ್ಮ ಮುಂದೆ ಇಟ್ಕೊಳ್ಬೇಕು. ಕಂಪೇರ್, ಇಲ್ಲಿ ಏನು ಮಾಡಬೇಕು, ಯಾರ ಹತ್ರ ಮೋರ್ ಇದೆ, ಯಾರ ಹತ್ರ ಲೆಸ್ ಇದೆ, ಅಥವಾ ಇಬ್ಬರು ಮಕ್ಕಳನ್ನ ಕರೆದು ಇವರಿಬ್ಬರಲ್ಲಿ ಯಾರ ಹತ್ರ ಮೋರ್ ಕ್ವಾಂಟಿಟಿ ಐಟಮ್ಸ್ ಇದೆ, ಇವ್ರ ಹತ್ರ ಯಾರ ಹತ್ರ ಕಡಿಮೆ ಇದೆ. ಈಗ ಇಬ್ಬರಿಗೂ ಗ್ರೇನ್ಸ್ ಏನೋ ಅಕ್ಕಿ ಇರುತ್ತೆ, ಅಕ್ಕಿನ ಕೈಲಿ ಇಷ್ಟು ಮುಷ್ಟಿಯಲ್ಲಿ ಇಟ್ಕೊಂಡು ಬಾ, ಅದು ಕೆಳಗೆ ಹಾಕು, ಇಡು ಇಲ್ಲಿ. ಆವಾಗ ಇಬ್ಬರು ಇಡ್ತಾರೆ. ಸೊ ಕಂಪೇರ್ ಮಾಡೋದು, ಇಬ್ಬರ ಹತ್ರನೂ ಯಾರ ಹತ್ರ ಮೋರ್ ಇದೆ, ಲೆಸ್ ಇದೆ, ಅಥವಾ ಇಬ್ಬರ ಹತ್ರ ಸೇಮ್ ಇದ್ದರೆ ಈಕ್ವಲ್. ಸೊ ಈ ಕಾನ್ಸೆಪ್ಟನ್ನು ಪೀರಿಯಡ್ 4ಅಲ್ಲಿ ನಾವು ಬೆಳೆಸಬೇಕಾಗಿದೆ. ಇನ್ನು ಪೀರಿಯಡ್ 5ಅಲ್ಲಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಇದೆ. ಡೆವಲಪ್ಮೆಂಟ್ ಆಫ್ ಪ್ರೋ ಸೋಷಿಯಲ್ ಬಿಹೇವಿಯರ್, ರೆಸ್ಪೆಕ್ಟ್ ಫಾರ್ ಫೀಲಿಂಗ್ಸ್ ಆ್ಯಂಡ್ ರೈಟ್ಸ್ ಆಫ್ ಅದರ್ಸ್, ಡೆವಲಪ್ಮೆಂಟ್ ಆಫ್ ಕ್ರಿಯೇಟಿವಿಟಿ ಆ್ಯಂಡ್ ಆಸ್ಥೆಟಿಕ್ ಸೆನ್ಸ್, ಅಬ್ಸರ್ವೇಷನ್, ಡೆವಲಪ್ಮೆಂಟ್ ಆಫ್ ಇಮ್ಯಾಜಿನೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ವೆಕ್ಯಾಬ್ಯುಲರಿ. ಇಲ್ಲಿ ಆ್ಯಕ್ಟಿವಿಟಿ ಏನು ಮಾಡೋದಿದೆ ಅಂದರೆ ಸೆಲೆಬ್ರೇಷನ್ ಆಫ್ ಫೆಸ್ಟಿವಲ್ಸ್ ಇದೆ. ಸೊ ಮಟೀರಿಯಲ್ಸ್ ಏನು ಬೇಕು, ಫೆಸ್ಟಿವಲ್ ಪಿಕ್ಚರ್ಸು ಅಥವಾ ಫ್ಲ್ಯಾಶ್ ಕಾರ್ಡ್ ಬೇಕು. ಟು ಇಂಟ್ರಡ್ಯೂಸ್ ಫೆಮಿಲಿಯರ್ ಇನ್ ಇಂಪಾರ್ಟೆಂಟ್ ಫೆಸ್ಟಿವಲ್ಸ್ ಟು ಚಿಲ್ಡ್ರನ್. ಇಲ್ಲಿ ಮೆಥಡ್ಸ್ ಆಫ್ ಸೆಲೆಬ್ರೇಷನ್ಸ್. ಸೊ ಮಕ್ಕಳಿಗೆ ಬೇರೆ ಬೇರೆ ಫೆಸ್ಟಿವಲ್ಸ್ಗಳ ಬಗ್ಗೆ ಪಿಕ್ಚರ್ಸ್ನ ತೋರಿಸಿ, ಇದು ಯಾವ ಫೆಸ್ಟಿವಲ್, ಹಾಗೆಲ್ಲ ಕ್ವಶನ್ಸ್ ಮಾಡಬೇಕು. ಜೊತೆಗೆ ಸ್ಕೂಲ್ ಫೆಸ್ಟಿವಲ್ಸ್ ಅಂತ ಹೇಳಿ ಇಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡ್ರಿ. ಬನ್ನಿ, ಮನೇಲಿ ಮಾಡೋದು ಒಂದೇ ಹಬ್ಬ ಅಲ್ಲ ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ಮೂಡಿಸ್ಬೇಕಾಗಿದೆ. ಹಾಗಾಗಿ ಸ್ಕೂಲ್ ಫೆಸ್ಟಿವಲ್ಸ್ ಕೂಡ ಹೇಳಬೇಕು. ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಮಕರ, ಇವನು ಕೂಡ ಏನು ಮಾಡಬೇಕು, ಸ್ಕೂಲ್ ಫೆಸ್ಟಿವಲ್ಸ್ ಅಂತ ಹೇಳಿ ಮಕ್ಕಳಿಗೆ. ಅದ್ರ ಜೊತೆಗೆ ಮನೇಲಿ ಮಾಡೋದು ಮಕರ ಸಂಕ್ರಾಂತಿ, ದಿವಾಲಿ, ಹೋಳಿ, ಈದ್, ಕ್ರಿಸ್ಮಸ್, ಗುರುಪೂರ್ಣಿಮಾ. ಸೊ ಬೇರೆ ಬೇರೆ ಕಲ್ಚರವರು ಯಾವ್ಯಾವ ಹಬ್ಬ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದು ಎಲ್ಲವನ್ನು ಡಿಸ್ಕಸ್ ಮಾಡಬೇಕು ಈ ಪೀರಿಯಡಲ್ಲಿ. ಸೊ ಪೀರಿಯಡ್ ನಂಬರ್ 6ಅಲ್ಲಿ ಬಂದರೆ ಔಟ್ಡೋರ್ ಗೇಮ್ ಇದೆ. ಲಿಸ್ನಿಂಗ್ ಸ್ಕಿಲ್, ಡೈನಾಮಿಕ್ ಸೆಲ್ಫ್ ಎಕ್ಸ್ಪ್ರೆಷನ್, ಫಾರ್ಮಲ್ ಕನ್ವರ್ಸೇಷನ್, ಕಲರ್ ಪರ್ಸೆಪ್ಷನ್ ಅಂತ ಕೂಡ ಇದೆ. ಇಲ್ಲಿ ಲುಕ್ ಆ್ಯಂಡ್ ಸೇ, ಟು ಸ್ಪೀಕ್ ಫ್ಲೂಯೆಂಟ್ಲಿ ಆನ್ ದ ಸೆಲೆಕ್ಟೆಡ್ ಟಾಪಿಕ್. ಮಟೀರಿಯಲ್ಸ್ ಏನು ಬೇಕು, ಅನಿಮಲ್ಸ್, ಬರ್ಡ್ಸ್, ವೆಹಿಕಲ್ಸ್, ಪಿಕ್ಚರು ಅಥವಾ ಟಾಯ್ ಆದರೂ ಕೂಡ ಇರ್ಬೋದು. ಟು ಪುಟ್ ಟಾಯ್ ಆರ್ ಪಿಕ್ಚರ್ ಆಫ್ ಎನಿಮಲ್ಸ್, ಬರ್ಡ್ಸ್, ವೆಹಿಕಲ್ಸ್ನ ಇನ್ ಅ ಬ್ಯಾಗ್. ಆಸ್ಕ್ ದ ಚಿಲ್ಡ್ರನ್ ಒನ್ ಬೈ ಒನ್, ಟೇಕ್ ಎನಿ ಪಿಕ್ಚರ್ ಫ್ರಮ್ ದ ಬ್ಯಾಗ್, ಟ್ಯಾಕ್ ಅಬೌಟ್ ಇಟ್ ಶೇಪ್, ಕಲರ್, ಸೈಜ್, ಕ್ಯಾರೆಕ್ಟರ್ಸ್. ಸೊ ಅಲೋ ದ ಚಿಲ್ಡ್ರನ್ ಟು ಟಾಕ್ ಇನ್ ದೇರ್ ಮದರ್ ಟಂಗಲ್ಲಿ ಮಾತಾಡಲಿಕ್ಕೂ ಕೂಡ ಅವಕಾಶ ಇದೆ. ಯಾಕಂದರೆ ಏಕ್ದಮ್ ಫಸ್ಟ್ ಸ್ಟ್ಯಾಂಡರ್ಡ್ ಮಗು ಆಗಿರೋದ್ರಿಂದ ಫುಲ್ ಇಂಗ್ಲೀಷಲ್ಲಿ ಏನೂ ಹೇಳಲ್ಲ. ಸೊ ಕೆಲವೊಂದು ವರ್ಡ್ಸ್ಗಳನ್ನಾದರೂ ಹೇಳಬೇಕು. ಯಾವಾಗ ಮಗು ತನ್ನ ಮದರ್ ಟಂಗಲ್ಲಿ ಹೇಳುತ್ತೋ, ಸೊ ನಾವು ಅದನ್ನು ಇಂಗ್ಲೀಷಲ್ಲಿ ಹೇಳಿ, ಅಂದರೆ ಇವಾಗ ಮಗು ಹೇಳುತ್ತೆ, ಇದು ಯಾವುದೋ ಒಂದು ಪಿಕ್ಚರ್ ತೊಗೊಳುತ್ತೆ, ಇದು ಟೈಗರ್, ಇದು ಕಾಡಿನಲ್ಲಿರುತ್ತೆ ಅಂತ ಹೇಳ್ತಾರೆ. ನಾವು ಅವಾಗ ಎಸ್, ದಿಸ್ ಈಸ್ ಟೈಗರ್, ಇಟ್ ಲೀವ್ಸ್ ಇನ್ ಫಾರೆಸ್ಟ್ ಅಂತ ಹೇಳಬೇಕು. ಸೊ ಅಟ್ಲೀಸ್ಟ್ ಮಗು ಫಾರೆಸ್ಟ್ ಅನ್ನೋ ವರ್ಡು, ಟೈಗರ್ ಅನ್ನೋ ವರ್ಡನ್ನು ಕೂಡ ಕಲಿಯುತ್ತೆ. ಇನ್ ಪೀರಿಯಡ್ 7ಅಲ್ಲಿ ಹೈಡ್ ಆ್ಯಂಡ್ ಸೀಕ್ ಸ್ಟೋರಿ ಟೈಮ್ ಇದೆ. ಹೈಡ್ ಆ್ಯಂಡ್ ಸೀಕ್ ಅಂತ, ಕವರಿಂಗ್ ಒನ್ ಚೈಲ್ಡ್ ಐಸ್ ಆ್ಯಂಡ್ ಇನ್ಸ್ಟ್ರಕ್ಟ್ ಅದರ್ ಚಿಲ್ಡ್ರು ಹೈಡ್. ಇದು ಒಂದು ಆಟ ಕೂಡ ಹೌದು. ಸೊ ಇದನ್ನು ಹೈಡ್ ಆ್ಯಂಡ್ ಸೀಕ್ ಆಟ ಆಡ್ತಾರೆ. ಪೀರಿಯಡ್ 8ಅಲ್ಲಿ ರಿಪೀಟ್ ಆ್ಯಂಡ್ ರಿಕಾಲ್ ದ ಆ್ಯಕ್ಟಿವಿಟೀಸ್ ಪರ್ಫಾರ್ಮ್ಡ್ ಆನ್ ದಿಸ್ ಡೇ. ಎಲ್ಲವನ್ನು ರಿಕಾಲ್ ಮಾಡ್ಕೊಳ್ತಕ್ಕಂಥದ್ದು. ಇದು 6ನೇ ದಿನ ವಿದ್ಯಾಚೇತನದಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ಆ್ಯಕ್ಟಿವಿಟೀಸ್. ಥ್ಯಾಂಕ್ ಯು.